ಇವತ್ತು ನಾವು ಮಾಡ್ತಿರೋದು ತುಂಬಾ ಟೇಸ್ಟಿ, ಕ್ರಿಸ್ಪಿ ಮತ್ತು ಮನೆಯಲ್ಲೇ ಸುಲಭವಾಗಿ ಮಾಡಬಹುದಾದ ಬೆಂಡೆಕಾಯಿ ಬಜ್ಜಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬೆಂಡೆಕಾಯಿ ಅಂದ್ರೆ ಕೆಲವರಿಗೆ ಇಷ್ಟನೇ ಆಗೋದಿಲ್ಲ, ಆದ್ರೆ ಈ ರೀತಿ ಬಜ್ಜಿ ಮಾಡಿದ್ರೆ ಬೆಂಡೆಕಾಯಿ ಇಷ್ಟ ಇಲ್ದವರು ಕೂಡ ಬೆಂಡೆಕಾಯಿ ತಿನ್ನೋಕೆ ಇಷ್ಟಪಡ್ತಾರೆ. ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಮೃದುವಾಗಿ ಬರುವ ಈ ಬಜ್ಜಿ ಸಂಜೆ ಟೀ ಜೊತೆಗೆ ತಿನ್ನೋದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿದೆ. ಹಾಗಾದ್ರೆ ಬನ್ನಿ ಬೆಂಡೆಕಾಯಿ ಬಜ್ಜಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಬೆಂಡೆಕಾಯಿ ಬಜ್ಜಿ ಮಾಡೋಕೆ ಬೇಕಾಗುವ ಪದಾರ್ಥಗಳು: ಬೆಂಡೆಕಾಯಿ, ಪಾವ್ ಕೆಜಿ ಕಡಲೆ ಹಿಟ್ಟು, ಹಾಫ್ ಸ್ಪೂನ್ ಜೀರಿಗೆ, ಹಾಫ್ ಸ್ಪೂನ್ ಅಜ್ವೈನ್, ಕೊತ್ತಂಬರಿ, ಹಾಫ್ ಸ್ಪೂನ್ ಅಡಿಗೆ ಸೋಡಾ, ಹಸಿಮೆಣಸಿನಕಾಯಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾವು ಮೊದಲು ಬೆಂಡೆಕಾಯಿನ ಕಟ್ ಮಾಡ್ಕೋಬೇಕು. ಮುಂದ್ಗಡೆ ಇರೋದನ್ನ ಸ್ವಲ್ಪ ತೆಗೆದು ಈ ರೀತಿಯಾಗಿ ಉದ್ದನೆ ಕಟ್ ಮಾಡ್ಕೋಬೇಕು. 4 ಕಡೆಯಿಂದ ಕಟ್ ಮಾಡ್ಕೋಬೇಕು ಬೆಂಡೆಕಾಯಿನ. ಎಲ್ಲ ಬೆಂಡೆಕಾಯಿನೂ ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಇವಾಗ ಎಲ್ಲ ಕಟ್ ಮಾಡ್ಕೊಂಡಾಗಿದೆ. ಈಗ ಒಂದು ಬೌಲಲ್ಲಿ ತಣ್ಣೀರನ್ನ ತಗೊಂಡು ಇದರಲ್ಲಿ ಕಟ್ ಮಾಡಿರುವ ಬೆಂಡೆಕಾಯಿಗಳನ್ನೆಲ್ಲ ಕ್ಲೀನಾಗಿ ತೊಳ್ಕೊಳ್ಬೇಕು. ಇವಾಗ ಒಂದು ಬೌಲಲ್ಲಿ ಪಾವ್ ಕೆಜಿ ಕಡಲೆ ಹಿಟ್ಟು, ಸ್ವಲ್ಪ ನೀರನ್ನ ಹಾಕಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ, ಒಂದೇ ಸಾರಿ ಜಾಸ್ತಿ ನೀರನ್ನ ಹಾಕೋಕೆ ಹೋಗ್ಬೇಡಿ. ಈ ರೀತಿಯಾಗಿ ಕೈಯಿಂದ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಒಂದು ಹದಕ್ಕೆ ಬರೋವರೆಗೂ ಕೈ ಆಡಿಸ್ತಾನೆ ಇರಬೇಕು. ಅಲ್ಲಿವರೆಗೂ ಇದರಲ್ಲಿ ಏನೂ ಆ್ಯಡ್ ಮಾಡಕ್ ಹೋಗ್ಬೇಡಿ. ಹಾಗೆ ಕಡಲೆ ಹಿಟ್ಟು ಮತ್ತೆ ನೀರನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಹಿಟ್ಟು ಒಂದು ಹದಕ್ಕೆ ಬಂದಿದೆ. ಈಗ ನಾವು ಇದರಲ್ಲಿ ಹಾಫ್ ಸ್ಪೂನ್ ಆಗುವಷ್ಟು ಅಜ್ವೈನ್, ಹಾಫ್ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಹಸಿಮೆಣಸಿನಕಾಯಿ ಪೇಸ್ಟ್, ಕೊತ್ತಂಬರಿನ ಹಾಕಿ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಆದ್ಮೇಲೆ ಲಾಸ್ಟಲ್ಲಿ ಅಡಿಗೆ ಸೋಡಾನ ಹಾಕೊಳ್ಬೇಕು. ಅಡಿಗೆ ಸೋಡಾನ ಹಾಕಿ ಮತ್ತೆ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬಜ್ಜಿ ರೆಡಿ ಆಗುತ್ತೆ. ಇವಾಗ ಬಜ್ಜಿ ಹಿಟ್ಟು ರೆಡಿ ಆಗಿದೆ. ಇದರಲ್ಲಿ ಸ್ವಲ್ಪನೇ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಪೂರ್ತಿ ಕಾದ್ಮೇಲೆ ನಾವು ಬಜ್ಜಿನ ಹಾಕೋಬೇಕು. ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡೋಕೆ ಮೊದಲು ಸ್ವಲ್ಪ ಹಿಟ್ಟನ್ನ ಹಾಕೊಳ್ಬೇಕು. ಹಿಟ್ಟು ಈ ರೀತಿಯಾಗಿ ಮೇಲ್ಗಡೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ, ಅಂದರೆ ಬಜ್ಜಿ ಮಾಡೋಕ್ಕೆ ರೆಡಿಯಾಗಿದೆ ಅಂತ ಅರ್ಥ. ಈಗ ನಾವು ಕಲಸಿರುವ ಬಜ್ಜಿ ಹಿಟ್ಟನ್ನ ತಗೊಂಡು ಇದರಲ್ಲಿ ಬೆಂಡೆಕಾಯಿನ ಅದ್ದಿ ಎಣ್ಣೆಯಲ್ಲಿ ಬಿಡಬೇಕು. ಬೆಂಡೆಕಾಯಿ ಬಜ್ಜಿ ಮಾಡೋದು ತುಂಬಾ ಸುಲಭ ಇದೆ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನಮಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಮಕ್ಕಳಂತೂ ಬೆಂಡೆಕಾಯಿ ತಿನ್ನೋದೇ ಇಲ್ಲ, ಅದಕ್ಕೋಸ್ಕರ ಅವ್ರಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ ಖಂಡಿತ ಅವರು ಇಷ್ಟಪಟ್ಟು ತಿಂತಾರೆ. ಗ್ಯಾಸ್ನ ಪೂರ್ತಿ ಹೈ ಫ್ಲೇಮಲ್ಲಿ ಇಡಿ. ಹೈ ಫ್ಲೇಮಲ್ಲಿ ಇಟ್ಟೆ ಬಜ್ಜಿನ ಕರ್ಕೊಳ್ಬೇಕು. ಇವಾಗ ಇದು ರೆಡಿಯಾಗಿದೆ ಬಜ್ಜಿ. ಇವಾಗ ಇದನ್ನ ಒಂದು ಪ್ಲೇಟಲ್ಲಿ ಹಾಕೊಳ್ತಾ ಇದ್ದೀನಿ. ಎಲ್ರಿಗೂ ಇಷ್ಟವಾಗುವ ಕ್ರಿಸ್ಪಿಯಾಗಿರುವ ಟೇಸ್ಟಿಯಾಗಿರುವ ಬೆಂಡೆಕಾಯಿ ಬಜ್ಜಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ಮತ್ತು ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೆಸಿಪಿ ಬೇಕು ಅಂತಲೂ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.